ನ್ಯಾಚುರಲ್ ಪ್ರೆಗ್ನೆನ್ಸಿ ಹೇಗಾಗುತ್ತೆ? ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಒಂದು ವೀರಾಣುಗಳು ನಾರ್ಮಲ್ ಆಗಿರಬೇಕು, ಆಮೇಲೆ ಗರ್ಭಚೀಲ ಅಂತ ಏನು ಹೇಳ್ತೀವಿ, ಯೂಟ್ರಸ್, ಅದು ಕೂಡ ನಾರ್ಮಲ್ ಇರಬೇಕು, ಆಮೇಲೆ ಟ್ಯೂಬ್ಸ್ ಓಪನ್ ಇರಬೇಕು. ಇದು ಪ್ರೀ ರೆಕ್ವಿಸಿಟ್ಸ್ ನಾರ್ಮಲ್ ಪ್ರೆಗ್ನೆನ್ಸಿಗೆ. ಸೊ ಒಂದು ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ನಂತರ ಮೊಟ್ಟೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆನ್ 12th or 14th ಡೇ ಒಂದು ಮೊಟ್ಟೆ ಅದರಲ್ಲಿ ದೊಡ್ಡದಾಗ್ಬಿಟ್ಟು ಅದು ರಪ್ಚರ್ ಆಗುತ್ತೆ. ಅದರಿಂದ ಒಂದು ಎಗ್ ರಿಲೀಸ್ ಆಗಿಬಿಟ್ಟು ಟ್ಯೂಬ್ಸಲ್ಲಿ ಹೋಗಿ ಆ ಟೈಮಲ್ಲಿ ಕಪಲ್ ಕಾಂಟ್ಯಾಕ್ಟಲ್ಲಿ ಇದ್ದಾಗ ವೀರ್ಯ ಕೂಡ ಟ್ಯೂಬಲ್ಲಿ ಹೋಗಿ ಅಲ್ಲಿ ಭ್ರೂಣ ರೆಡಿ ಆಗುತ್ತೆ, ಫರ್ಟಿಲೈಸ್ ಆಗಿಬಿಟ್ಟು. ಸೊ ಆ ಭ್ರೂಣ ಟ್ಯೂಬಲ್ಲಿ 3 days ಅಲ್ಲಿ ಬೆಳೆದ್ಬಿಟ್ಟು 5th ಡೇಗೆ ಮೂವ್ ಆಗಿ ಗರ್ಭಚೀಲಲ್ಲಿ ಏನು ಲೈನಿಂಗ್ ಇರುತ್ತೆ ಅಲ್ಲಿ ಹೋಗಿ ಇಂಪ್ಲಾಂಟ್ ಆಗುತ್ತೆ. ಈ ರೀತಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲು ಸಾಧ್ಯವಾಗುತ್ತೆ.